ಮಾಡೋಕ್ಕೆ ಈಸಿ ಆಗುತ್ತೆ. ದಯವಿಟ್ಟು ಮೈಕ್ ಬೇಡವಾ? ಓಕೆ, ನಾನು ಸ್ವಲ್ಪ ಜೋರಾಗಿ ಮಾತಾಡ್ತೀನಿ. 8% ಹೈಯರ್ ದೆನ್ ಲಾಸ್ಟ್ ಇಯರ್ಸ್ ಒರಿಜಿನಲ್ ರಿಸಲ್ಟ್ಸು. ಅದ್ರ ಜೊತೆಗೆ ಭಾಳ ಮುಖ್ಯವಾಗಿ ನಾನು ತಮ್ಮಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಶೇಕಡವಾರು 60ಕ್ಕಿಂತ ಪರ್ಸೆಂಟೇಜು, ಅಂದರೆ ಇವತ್ತು ಈ ವರ್ಷ ಪಾಸ್ ಆಗಿರೋರಲ್ಲಿ 60% ಮೇಲೆ ಇರೋರು ಎಷ್ಟಿದ್ರು? ನೀವು ಅದನ್ನು ಕೊಡಲಿಲ್ಲ ನೋಡಿ, ಎಲ್ಲಿದೆ? ನೋ, ಐ ಟೋಲ್ಡ್. ಹೌದು, ಬಟ್ ನಾನು ಹೇಳಿದೆ ಅದನ್ನ. ಲಾಸ್ಟ್ ಟೈಮ್ ಎಷ್ಟಿತ್ತು? ಈ ಸತಿ 75%, ಅಂದರೆ ಲಾಸ್ಟ್ ಟೈಮ್ ಮೋಸ್ಟ್ಲಿ 62% ಅನಿಸುತ್ತೆ. 60% ಮೇಲೆ ತಗೊಂಡಿರೋ ವಿದ್ಯಾರ್ಥಿಗಳು ಈ ಸತಿ ಪಾಸ್ ಆಗಿರೋರಲ್ಲಿ 75% 60% ಮೇಲೆ ಪಾಸ್ ಆಗಿದ್ದಾರೆ. ಅದನ್ನು ಭಾಳ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಹೋದ ಸತಿ ಇಬ್ಬರೇ 625 ತೊಗೊಂಡಿದ್ರು. ಅಂದರೆ ನಾನು ಎಲ್ಲೋ ಲಾಸ್ಟ್ ಟೈಮ್ ಕಾಪಿ ಹೊಡೆದು ಪಾಸ್ ಆದರೂ ಅದೆಲ್ಲ ನಾನು ಹೇಳೋದಕ್ಕೆ ಹೋಗೋದಿಲ್ಲ, ಯಾಕೆಂದರೆ ದಟ್ ಇಸ್ ದ ರೀಸನ್ ವಿ ಬಾಟ್ ಇನ್ ಪರೀಕ್ಷೆನ ವೆಬ್ಕಾಸ್ಟಿಂಗಲ್ಲಿ ಮಾಡಬೇಕಂತ. ಈ ಸತಿ 22 ಜನರು ತಗೊಂಡಿದ್ದಾರೆ. 22 ಮಕ್ಕಳು ಇವತ್ತು ಸರ್ಕಾರಿ ಶಾಲೆಗಳಲ್ಲಿ 2 ಶಾಲೆಯಲ್ಲಿ ಮಾಡಿದ್ದಾರೆ. ಒಂದು ಸರ್ಕಾರಿ ಶಾಲೆ, ಇನ್ನೊಂದು ಉರ್ದು ಸರ್ಕಾರಿ ಶಾಲೆ. 625ಗೆ 625 ತೊಗೊಂಡಿದ್ದಾರೆ. ಆ ಥರ ಏನಾದ್ರು ಇದ್ದರೆ ಕಿಶೋರ್ ಅವರೇ ನನಗೆ ಆ ಇದನ್ನು ಕೊಡ್ತಾ ಇರಬೇಕಾಗತ್ತೆ. ಆಮೇಲೆ ಶಾಲೆ ಪರೀಕ್ಷೆ ಮೌಲ್ಯಮಾಪನ ಇದ್ದದ್ದು ಈಗ ಮತ್ತೆ ರಿವ್ಯಾಲ್ಯೂಯೇಷನಿಗೆ ಅವ್ರಿಗೆ ಈಸಿ ಆಗಲಿ ಅಂತ, ಯಾಕೆಂದರೆ ನಾವೆಲ್ಲ ಸೆಕೆಂಡ್ ಎಕ್ಸಾಮ್ ಥರ್ಡ್ ಎಕ್ಸಾಮು ಕೂಡ ನಿಮಗೆಲ್ಲ ನಾನು ಹೇಳ್ತೀನಿ, ಇವಾಗ ಅನೌನ್ಸ್ ಮಾಡ್ತೀನಿ. ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮಿಗೆಲ್ಲ ಇರೋದ್ರಿಂದ ಆನ್ಲೈನಲ್ಲೇ ಅವ್ರು ಸ್ಕ್ಯಾನ್ ಮಾಡಿ, ಆನ್ಲೈನಲ್ಲೇ ಒಂದು ಆ್ಯಂಡ್ರಾಯ್ಡ್ ಆ್ಯಪ್ ಮಾಡಿದ್ದೀವಿ ನಾವು. ಅದರೊಳಗೇ ಅವರು ಆನ್ಲೈನಾಗಿ ಅವರು ರಿವ್ಯಾಲ್ಯೂಯೇಷನಿಗೆ ಹಾಕ್ಕೊಳ್ಬೋದು. ಅದನ್ನು ಕೂಡ ಈ ಸತಿ, ಯಾಕೆಂದರೆ ಅವರಿಗೆ ಅನುಕೂಲ ಆಗಲಿ ಅಂಥೇಳಿ ನಾವು ಮಾಡಿದ್ದೀವಿ. ಅದ್ರ ಜೊತೆಗೆ ಇದು ಬಹಳ ಮುಖ್ಯ, ದಯವಿಟ್ಟು. ಯಾಕೆ ಅಂತ ಹೇಳಿದರೆ ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್ದು ಸುಮ್ಮನೆ ತಮ್ಮ ಗಮನ ಲಾಸ್ಟ್ ಟೈಮ್ ಬಂದಾಗ ಇಲ್ಲೇ ಸುಮಾರಷ್ಟು ನಾವು ಚರ್ಚೆ ಮಾಡಿದ್ವಿ. ಇಂಪ್ರೂವ್ಮೆಂಟಿಗೆ ಹೋದ ಸತಿ 36,000 ಮಕ್ಕಳು ತೊಗೊಂಡಿದ್ರು ಇಂಪ್ರೂವ್ಮೆಂಟಿಗೆ ಸೆಕೆಂಡ್ ಇಯರ್ ಪಿ ಯು ಸಿಯಲ್ಲಿ. ಈ ಸತಿ ನಾವು ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್ ಮಾಡಿರೋದ್ರಿಂದ 79,000 ಮಕ್ಕಳು ಇಂಪ್ರೂವ್ಮೆಂಟಿಗೆ ಮತ್ತೆ ಎಕ್ಸಾಮಿಗೆ ತೊಗೊಂಡಿದ್ದಾರೆ. ಅಂದರೆ ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್ ಪಾಲಿಸಿ ಇದೆಯಲ್ಲ, ದಿಸ್ ಹ್ಯಾಸ್ ರಿಯಲಿ ಹೆಲ್ಪ್ ಚಿಲ್ಡ್ರನ್ಸ್. ನಾನು ಮೊನ್ನೆ ಕುಮಟಾಗೆ ಹೋಗಿದ್ದೆ. ಕುಮಟಾದಲ್ಲಿ ಒಂದು ಮಗು 99% ತೊಗೊಂಡಿದ್ದೆ 2 ಸಬ್ಜೆಕ್ಟಲ್ಲಿ. ಅವರು ಮತ್ತೆ ಎಕ್ಸಾಮ್ ತೊಗೊಂಡಿದ್ದಾರೆ. ನಾನು ಕೇಳಿದೆ ಯಾಕಮ್ಮ ಅಂತ ಹೇಳಿ. ಇಲ್ಲ, ಆ್ಯಕ್ಚುಲಿ ನನಗೆ 100 ಬರಬೇಕಾಗಿತ್ತು, ಅದಕ್ಕೆ ನಾನು ಎಕ್ಸಾಮ್ ತೊಗೊಂಡು 100 ತೊಗೊಳ್ತಾ ಇದ್ದೀನಿ. ಅಂದರೆ ಸೇಮ್ ಇಯರ್ ಅದೇ ಮಕ್ಕಳು ತೊಗೊಳ್ತಾರೆ ಅಂತ ಹೇಳಿದರೆ, ಇದು ಎಕ್ಸಾಮಿಗೆ 79,000 ಮಕ್ಕಳು ತೊಗೊಂಡಿದ್ದಾರೆ. ಪ್ಲಸ್ ಹೋದ ಸತಿ ತಮಗೆ ಗೊತ್ತು ಯಾರ್ಯಾರು ಇನ್ನೂ ಪಾಸ್ ಆಗಿಲ್ಲ, ಯಾಕೆಂದರೆ ನಾನು ಯಾರನ್ನೂ ಫೇಲ್ಡ್ ಅಂತ ಹೇಳೋದಿಲ್ಲ. ಥರ್ಡ್ ಎಕ್ಸಾಮ್ ಆಗೋವರೆಗೂ ಕೂಡ ಯಾರು ಇನ್ನೂ ಪಾಸ್ ಆಗಿಲ್ಲ ಅವರಿಗೆ ಮತ್ತೆ ಅವರಿಗೆ ಎಕ್ಸಾಮ್ ತಗೊಳ್ಳಿಕ್ಕೆ ಏನು ಸೆಕೆಂಡ್ ಇಯರ್ ಪಿ ಯು ಸಿಯಲ್ಲಿ ಹೇಳಿದ್ವಿ, ಶೇಕಡವಾರು ಆಲ್ಮೋಸ್ಟ್ 92% ಎಲ್ಲರೂ ಕೂಡ ಎಕ್ಸಾಮಿಗೆ ತೊಗೊಂಡಿದ್ದಾರೆ. ಯಾಕೆಂದರೆ ಫೀಸು ಕೂಡ ಲಾಸ್ಟ್ ಟೈಮು ನಾವು ಬೇಡ, ಯಾಕೆಂದರೆ ಫೇಲ್ ಆಗೋರು ಯಾರು ಅಂತ ಹೇಳಿದರೆ ಗ್ರಾಮೀಣ ಭಾಗದಲ್ಲಿರ್ತದೆ, ಆರ್ಥಿಕವಾಗಿ ತೊಂದರೆ ಇರ್ತದೆ. ಆರ್ಥಿಕವಾಗಿ ಕಲಿಕೆಯಲ್ಲಿ ಅವ್ರ ಮನೇನೂ ನೋಡ್ಕೊಳ್ಬೇಕು, ಪ್ಲಸ್ ಅವರು ಕಲಿಕೆಯನ್ನು ಮಾಡೋದ್ರಿಂದ ಅವ್ರಿಗೆ ಕಷ್ಟ ಆಗೋದ್ರಿಂದ ಕುಡಿಯೋಕ್ಕೆ ಒಂದು ಬಾಟ್ಲ್ ನೀರು ಕೊಡಿ. ಸೊ ಅದನ್ನು ಕೂಡ ನಾವು ಅವ್ರಿಗೆ ಸಹಾಯ ಮಾಡಬೇಕು ಅಂತಿದ್ರೆ, ಎನ್ರೋಲ್ಮೆಂಟ್ ಫಾರ್ ನಾಟ್ ಎಟ್ ಪಾಸ್ಟ್ ಫಾರ್ ಸೆಕೆಂಡ್ ಇಯರ್ ಪಿ ಯು ಸಿ ಇಸ್ ಅಬೌಟ್ 90 to 93%. ಅದನ್ನು ನಾವು SSLCಗೂ ಕೂಡ ನಾವು ಉಪಯೋಗ ಮಾಡ್ಕೊಳ್ತಾ ಇದ್ದೀವಿ. ಫಸ್ಟು ಅದು ಹೇಳೋಕ್ಕಿಂತ ಮುಂಚೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.